ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಕಾಡು ಪ್ರಾಣಿಗಳ ಮಧ್ಯೆ ಸಿಲುಕಿಕೊಂಡ ಮನುಷ್ಯರ ಕೆಲವು ರೋಮಾಂಚಕ ಘಟನೆಗಳ ಬಗ್ಗೆ ನೋಡಲಿದ್ದೇವೆ. ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಇಂಡಿಯಾದ ಯಾವುದೋ ಒಂದು ಭಾಗದಲ್ಲಿ ಶೂಟ್ ಮಾಡಿರೋ ಈ ವಿಡಿಯೋದಲ್ಲಿ ಒಬ್ರು ಪಕೋಡಾ ಅಂಗಡಿಯಲ್ಲಿ ಪಕೋಡಾ ತಗೊಳ್ತಾ ಇದ್ದಾರೆ. ಆಗ ರೋಡಲ್ಲಿ ಜಗಳ ಆಡ್ತಾ ಇದ್ದ ಎರಡು ಹೋರಿಗಳು ನೇರವಾಗಿ ಆ ಪಕೋಡಾ ಅಂಗಡಿ ಒಳಗಡೆ ನುಗ್ಗಿವೆ. ಇದರಿಂದ ಪಕೋಡಾ ತಗೊಳ್ಳೋಕೆ ಬಂದವರು ದಿಕ್ಕಾಪಾಲಾಗಿ ಓಡಿದ್ದಲ್ಲದೆ ಆ ಇಡೀ ಅಂಗಡಿ ಕಂಪ್ಲೀಟ್ ಆಗಿ ಧ್ವಂಸ ಆಗಿದೆ. ಸಫಾರಿಗೆ ಹೋಗಿದ್ದ ಕೆಲವು ಜನರು ಕಾಡಿನ ಆನೆಗೆ ತುಂಬಾ ಹತ್ರ ಹೋಗಿದ್ದಾರೆ. ಇದು ಇಷ್ಟವಾಗದ ಆ ಆನೆ ಇವರ ಗಾಡಿಯನ್ನ ಜೋರಾಗಿ ಬಂದು ತಳ್ಳಿದೆ. ಇದರಿಂದ ಆ ಗಾಡಿ ಪಕ್ಕಕ್ಕೆ ವಾಲಿ ಕೆಳಗೆ ಬಿದ್ದಿದೆ. ಇಲ್ಲಿ ಒಂದು ಹಸು ಮುಚ್ಚಿದ ಸಲೂನ್ ಶಾಪ್ನ ಬಾಗಿಲನ್ನ ತಾನೇ ತಳ್ಳಿ ಓಪನ್ ಮಾಡಿ ಒಳಗಡೆ ಬಂದಿದೆ. ಇದನ್ನ ಕಲ್ಪನೆಯೂ ಮಾಡದ ಅಲ್ಲಿದ್ದ ಜನರು ಶಾಕ್ ಆಗಿ ತಕ್ಷಣ ಎದ್ದು ಹೊರಗೆ ಓಡೋಗಿದ್ದಾರೆ. ಗೂಳಿ ಪಳಗಿಸುವ ಆಟ ಸ್ಪರ್ಧೆಯಲ್ಲಿ ಬಿಡಲಾದ ಈ ಹೋರಿ ಆ ಕಡೆಯಾಗಿ ಬೈಕಲ್ಲಿ ಹೋಗ್ತಾ ಇದ್ದವರನ್ನ ಅಡ್ಡಗಟ್ಟಿ ಅವರ ಬೈಕ್ಗೆ ಜೋರಾಗಿ ಬಂದು ಗುದ್ದಿದೆ. ಹೋಗೋ ದಾರಿಯಲ್ಲಿ ಇಂಥದ್ದೊಂದು ಘಟನೆ ನಡೆಯುತ್ತೆ ಅಂತ ಊಹಿಸದ ಅವರು ಹೇಗೋ ಬೈಕ್ ತಿರುಗಿಸ್ಕೊಂಡು ಆ ಜಾಗದಿಂದ ಎಸ್ಕೇಪ್ ಆಗಿದ್ದಾರೆ. ಇಲ್ಲಿ ಒಬ್ರು ನೈಟ್ ಟೈಮ್ ಅಲ್ಲಿ ಜಾಗಿಂಗ್ ಮಾಡ್ತಾ ಇರೋದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆ ಕಡೆಯಾಗಿ ಹೋಗ್ತಾ ಇದ್ದ ಇವರನ್ನ ಒಂದು ಖಡ್ಗಮೃಗ ಬಿಡದೆ ಬೆನ್ನಟ್ಕೊಂಡು ಬಂದಿದೆ. ಅದನ್ನ ನೋಡಿ ಫುಲ್ ಹೆದರಿ ಹೋದ ಇವರು ಕಿರುಚುತ್ತಾ ಪ್ರಾಣ ಉಳಿಸಿಕೊಳ್ಳಲು ಓಡಿದ್ದಾರೆ. ಸಫಾರಿಗೆ ಹೋದ ಈ ಕಾರಿನ ಮೇಲೆ ಒಂದು ಖಡ್ಗಮೃಗ ಬಲವಾಗಿ ದಾಳಿ ಮಾಡ್ತಾ ಇದೆ. ಅದರ ಕೊಂಬಿನಿಂದ ಕೆಲವು ಬಾರಿ ಕಾರಿಗೆ ಇರಿತ ಬಿದ್ದ ಮೇಲೆ ಡ್ರೈವರ್ ಹೇಗೋ ಕಾರನ್ನ ಮುಂದಕ್ಕೆ ತಗೊಂಡು ಹೋಗ್ತಾರೆ. ಕಾಡು ಪ್ರಾಣಿಗಳ ಗಡಿಯನ್ನ ಗೌರವಿಸದಿದ್ರೆ ನೀವು ಎಷ್ಟೇ ಕೋಟಿಯ ಕಾರು ಇಟ್ಕೊಂಡಿದ್ದರೂ ಇದೇ ಗತಿ ಗ್ಯಾರಂಟಿ. ಈ ಜೋಡಿ ರೆಸ್ಟೋರೆಂಟ್ ಅಲ್ಲಿ ಆರಾಮಾಗಿ ಕೂತು ಊಟ ಮಾಡ್ತಾ ಇರ್ಬೇಕಾದ್ರೆ ಸೀಗಲ್ ಹಕ್ಕಿ ಒಂದು ವೇಗವಾಗಿ ಬಂದು ಅವರ ಪ್ಲೇಟ್ ಅಲ್ಲಿದ್ದ ದೊಡ್ಡ ಚಿಕನ್ ಪೀಸ್ ಅನ್ನ ಎಗರಿಸ್ಕೊಂಡು ಹೋಗಿದೆ. ಊಟ ಕೈ ತಪ್ಪಿದ್ರಿಂದ ಅವರು ಶಾಕ್ ಆಗಿ ಹಾಗೆ ಕೂತಿದ್ದಾರೆ. ಕಾಡಿನ ಒಳಗಡೆ ಇಬ್ರು ಆಫ್ ರೋಡ್ ಸೈಕ್ಲಿಂಗ್ ಮಾಡ್ತಾ ಇರ್ಬೇಕಾದ್ರೆ ವೇಗವಾಗಿ ಅಡ್ಡ ಬಂದ ಕರಡಿ ಒಂದು ಮುಂಚೆ ಹೋಗ್ತಾ ಇದ್ದವನನ್ನ ಹಿಡಿಯೋಕೆ ಟ್ರೈ ಮಾಡಿದೆ. ಆದ್ರೆ ಅವನ ಸೈಕಲ್ ಸ್ಪೀಡ್ ಜಾಸ್ತಿ ಇದ್ದಿದ್ರಿಂದ ಕರಡಿ ಬೆನ್ನಟ್ಟೋದನ್ನ ಬಿಟ್ಟು ಬೇರೆ ಕಡೆ ಹೊರಟು ಹೋಗಿದೆ. ಇಲ್ಲಿ ಒಬ್ರು ಮೀನು ಹಿಡಿತಾ ಇರ್ಬೇಕಾದ್ರೆ ಒಂದು ಮೀನು ನೀರಿಂದ ಜಂಪ್ ಮಾಡಿ ನೇರವಾಗಿ ಬಂದು ಅವರ ಮುಖಕ್ಕೆ ಬಲವಾಗಿ ಹೊಡೆದಿದೆ. ಈ ಮಹಿಳೆ ತಮ್ಮ ಮನೆಯ ಗ್ಯಾರೇಜ್ ಶಟರ್ ಓಪನ್ ಮಾಡ್ತಾ ಇರ್ಬೇಕಾದ್ರೆ ಶಟರ್ ಮೇಲಿದ್ದ ಒಂದು ದೊಡ್ಡ ಹಾವು ಅವಳನ್ನ ಕಡಿಯೋಕೆ ಬಂದಿದೆ. ಅವಳು ಕರೆಕ್ಟ್ ಟೈಮ್ಗೆ ಪಕ್ಕಕ್ಕೆ ಸರಿದಿದ್ದರಿಂದ ಹಾವಿಂದ ಕಚ್ಚಿಸಿಕೊಳ್ಳದೆ ಪಾರಾಗಿದ್ದಾಳೆ. ಈ ಮನೆಯ ಹೊಸಲಿನ ಹತ್ರ ಹಾವೊಂದು ಮಲಗಿತ್ತು. ಇದನ್ನ ಗಮನಿಸದೆ ಹೊರಗಡೆ ಬಂದ ಮಹಿಳೆ ನೇರವಾಗಿ ಹಾವಿನ ಮೇಲೆಯೇ ಕಾಲಿಟ್ಟಿದ್ದಾಳೆ. ಹಾವಿನ ಮೇಲೆ ತುಳಿದದ್ದನ್ನ ಅರಿತ ತಕ್ಷಣ ಬ್ಯಾಲೆನ್ಸ್ ತಪ್ಪಿ ಪಕ್ಕಕ್ಕೆ ಸರಿದಿದ್ದಾಳೆ. ಹಾವು ಅವಳಿಗೆ ಕಚ್ಚಲು ಪ್ರಯತ್ನಿಸದೆ ಬೇರೆ ಕಡೆ ಹೊರಟು ಹೋಗಿದೆ. ಈ ವ್ಯಕ್ತಿ ಬೋಟಲ್ಲಿ ತುಂಬಾ ಸೈಲೆಂಟ್ ಆಗಿ ಜರ್ನಿ ಮಾಡ್ತಾ ಇದ್ದಾರೆ. ಅವರು ಆ ಕಡೆ ಮುಖ ತಿರುಗಿಸಿದ ಸಣ್ಣ ಗ್ಯಾಪ್ ನಲ್ಲಿ ಒಂದು ದೊಡ್ಡ ಸೈಜ್ ನ ಮೀನು ಬಂದು ಇವರ ಮುಖದ ಮೇಲೆ ಬಿದ್ದಿದೆ. ಒಂದು ಕ್ಷಣ ಬ್ಯಾಲೆನ್ಸ್ ತಪ್ಪಿದ ಇವರು ಮತ್ತೆ ಎದ್ದು ನೆಟ್ಟಗೆ ಕೂತಿದ್ದಾರೆ. ಮನೆಗಳಿರುವ ಏರಿಯಾದ ಕಾರ್ ಪಾರ್ಕಿಂಗ್ಗೆ ಬಂದ ಕರಡಿ ಒಂದು ಅಲ್ಲಿದ್ದ ಕಾರೊಂದರ ಮೇಲೆ ಸತತವಾಗಿ ದಾಳಿ ಮಾಡಿದೆ. ಪಕ್ಕದಲ್ಲಿದ್ದ ಇನ್ನೊಂದು ಕಾರ್ ಅಲ್ಲಿಂದ ಮೂವ್ ಆಗಲು ಸ್ಟಾರ್ಟ್ ಆಗ್ತಿದ್ದಂತೆ ಕರಡಿ ಅದರ ಹಿಂದೆಯೇ ಬೇರೆ ದಿಕ್ಕಿಗೆ ಓಡೋಗಿದೆ. ನೀರಲ್ಲಿ ನಿಂತಿದ್ದ ಬೋಟ್ ಅನ್ನ ಒಂದು ನೀರಾನೆ ಬಂದು ಕಂಪ್ಲೀಟ್ ಆಗಿ ತಲೆ ಕೆಳಗಾಗಿಸಿದೆ. ಬೋಟ್ ಅಲ್ಲಿದ್ದ ವ್ಯಕ್ತಿ ಉಲ್ಟಾ ಬಿದ್ದ ಬೋಟ್ ಮೇಲೆಗೆ ಹತ್ತಿ ಕೂತಿದ್ದಾನೆ. ಬೋಟ್ ಕವಿಚಿದ ಆ ನೀರಾನೆ ಹಾಗೆ ಮಾಯವಾಗಿದೆ. ಈ ವ್ಯಕ್ತಿ ತನ್ನನ್ನ ಯಾವುದೋ ಪ್ರಾಣಿ ಬೆನ್ನಟ್ಕೊಂಡು ಬರ್ತಾ ಇದೆ ಅಂತ ಜೀವ ಕೈಯಲ್ಲಿ ಹಿಡಿದು ಓಡ್ತಾ ಇದ್ದಾನೆ. ಅಷ್ಟೊಂದು ಹೆದರಿಸೋ ಆ ಭಯಾನಕ ಪ್ರಾಣಿ ಯಾವುದು ಅಂತ ನೋಡಿದ್ರೆ ಅದು ಕೇವಲ ಒಂದು ಕುರಿ. ಇವನೊಬ್ಬನೇ ನನ್ನನ್ನ ನೋಡಿ ಹೆದರೋದು ಅನ್ಕೊಂಡು ಆ ಕುರಿ ಕೂಡ ಇವನನ್ನ ಬಿಡದೆ ಅಟ್ಟಿಸ್ಕೊಂಡು ಹೋಗ್ತಾ ಇದೆ. ಈ ಜೋಡಿ ತಮ್ಮ ನಾಯಿಗಳ ಜೊತೆ ಮನೆ ಒಳಗಡೆ ಹೋಗೋಕೆ ಟ್ರೈ ಮಾಡ್ತಾ ಇದ್ದಾರೆ. ಅವರ ಹಿಂದೆಯೇ ಬಂದ ಜಿಂಕೆ ಒಂದು ಕೊನೆ ಕ್ಷಣದಲ್ಲಿ ಅವರ ಮೇಲೆ ನುಗ್ಗಿ ಬಂದಿದೆ. ಆದ್ರೆ ಒಳ್ಳೆ ಟೈಮ್, ಅವರು ಸೇಫ್ ಆಗಿ ಮನೆ ಒಳಗಡೆ ಹೋಗಿ ಬಾಗಿಲು ಹಾಕೊಂಡಿದ್ದಾರೆ. ಇವರ ಜೊತೆ ಇದ್ದ ನಾಯಿಗಳನ್ನ ನೋಡಿ ಹೆದರಿ ಆ ಜಿಂಕೆ ದಾಳಿ ಮಾಡಲು ಬಂದಿರಬಹುದು. ಮನೆಯ ಗೇಟ್ ಹತ್ರ ಬಂದ ಈ ಸಿಂಹವನ್ನ ನೋಡಿ ಮನೆ ಒಳಗಿದ್ದ ಎರಡು ನಾಯಿಗಳು ಜೋರಾಗಿ ಬೊಗಳಲು ಸ್ಟಾರ್ಟ್ ಮಾಡಿವೆ. ಸಿಂಹ ಆ ನಾಯಿಗಳನ್ನ ತಿನ್ನೋಕೋಸ್ಕರ ಗೇಟ್ ಒಡೆಯಲು ಟ್ರೈ ಮಾಡಿ ಹೇಗೋ ಬಾಗಿಲು ಓಪನ್ ಮಾಡಿದೆ. ಆದ್ರೆ ಮನೆಯವರು ಹೊರಗೆ ಬರೋದನ್ನ ನೋಡಿ ಅಲ್ಲಿಂದ ಕಾಲ್ ಕಿತ್ತಿದೆ. ಇಲ್ಲಿ ಒಬ್ರು ಕ್ಯಾಂಟೀನಲ್ಲಿ ಆರಾಮಾಗಿ ಕೂತು ಊಟ ಮಾಡ್ತಾ ಇದ್ದಾರೆ. ಆಗ ಸಡನ್ ಆಗಿ ಒಂದು ಬೆಕ್ಕು ಬಂದು ಅದರ ಹಿಂದೆಯೇ ಅದನ್ನ ಅಟ್ಟಿಸ್ಕೊಂಡು ಒಂದು ಚಿರತೆ ಕೂಡ ಒಳಗಡೆ ಬಂದಿದೆ. ಇದನ್ನ ನೋಡಿ ಫುಲ್ ಶಾಕ್ ಆದ ಆ ವ್ಯಕ್ತಿ ಹೊರಗಡೆ ಓಡೋಗಿದ್ದಾನೆ. ಒಳಗಡೆ ಮನುಷ್ಯರು ಇರೋದನ್ನ ಗಮನಿಸಿದ ಆ ಚಿರತೆ ಕೂಡ ತಕ್ಷಣ ಹೊರಗಡೆ ಓಡೋಗಿದೆ. ಗ್ರಾಹಕರು ಆರಾಮಾಗಿ ನಿಂತು ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ದ ಅಂಗಡಿ ಒಳಗಡೆ ರೋಡಲ್ಲಿ ಜಗಳ ಆಡ್ತಾ ಇದ್ದ ಎರಡು ಹೋರಿಗಳು ಹೊಡೆದಾಡುತ್ತಲೇ ಒಳಗೆ ಬಂದಿವೆ. ಒಳಗೆ ಬಂದ ತಕ್ಷಣ ಸೈಲೆಂಟ್ ಆದ ಆ ಹೋರಿಗಳು ಹೊರಗೆ ಹೋಗಿ ಮತ್ತೆ ಜಗಳ ಶುರು ಮಾಡಿವೆ.
ಪಕ್ಕದಲ್ಲಿದ್ದವರು ಜಗಳ ಬಿಡಿಸಲು ಟ್ರೈ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ನಿಂತಿದ್ದ ಒಬ್ಬನಿಗೆ ಹೋರಿ ಜೋರಾಗಿ ತಟ್ಟಿದೆ. ಅವನು ಕೆಳಗೆ ಬಿದ್ದ ತಕ್ಷಣ ಸೈಲೆಂಟ್ ಆದ ಆ ಹೋರಿ ಅಲ್ಲಿಂದ ಹೊರಟು ಹೋಗಿದೆ. ಈ ವ್ಯಕ್ತಿ ಬೋಟ್ನ ಫಿಶಿಂಗ್ ಡೆಕ್ ಮೇಲೆ ನಿಂತು ಮೀನು ಹಿಡಿತಾ ಇದ್ದಾರೆ. ಸಡನ್ ಆಗಿ ಒಂದು ದೊಡ್ಡ ಶಾರ್ಕ್ ಮೀನು ನೀರಿಂದ ಜಂಪ್ ಮಾಡಿ ಇವರನ್ನ ಕಡಿಯೋಕೆ ಟ್ರೈ ಮಾಡಿದೆ. ಆದ್ರೆ ಶಾರ್ಕ್ ಮತ್ತೆ ಇವರ ಮಧ್ಯೆ ಆ ಬೋಟ್ನ ಪ್ಲಾಟ್ಫಾರ್ಮ್ ತಡೆಗೋಡೆಯಾಗಿದ್ದರಿಂದ ಇವರು ಯಾವುದೇ ಗಾಯವಿಲ್ಲದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇಲ್ಲಿ ಕೆಲವು ಬೀದಿ ನಾಯಿಗಳು ಹಂದಿಯೊಂದನ್ನ ಬೆನ್ನಟ್ಕೊಂಡು ಹೋಗುವಾಗ ಆ ಹಂದಿ ನೇರವಾಗಿ ಹೋಗಿ ಬೇಕರಿಯೊಂದರ ಗ್ಲಾಸ್ ಬಾಗಿಲನ್ನ ಪುಡಿ ಪುಡಿ ಮಾಡಿದೆ. ಬಾಗಿಲು ಒಡೆದು ಮತ್ತೆ ಓಡಿದ ಹಂದಿಯನ್ನ ನಾಯಿಗಳು ಅಟ್ಟಿಸ್ಕೊಂಡು ಹೋಗಿವೆ. ಇಲ್ಲಿ ಸಫಾರಿಗೆ ಹೋದ ಕೆಲವು ಜನರನ್ನ ಸಿಂಹವೊಂದು ಫಾಲೋ ಮಾಡ್ತಾ ಬರ್ತಾ ಇದೆ. ವೆಹಿಕಲ್ ನಿಧಾನವಾಗಿ ಹೋಗುವಾಗ ಅದು ಕೂಡ ನಿಧಾನವಾಗಿ ನಡೆದುಕೊಂಡು ಗಾಡಿಯ ಪಕ್ಕದಲ್ಲಿ ಬರ್ತಾ ಇದೆ. ಒಂದು ಹಂತದಲ್ಲಿ ಅದು ಅಟ್ಯಾಕ್ ಮಾಡೋ ಪ್ಲಾನ್ ಅಲ್ಲಿದೆ ಅಂತ ಅರ್ಥ ಮಾಡ್ಕೊಂಡ ಅವರು ಗಾಡಿಯನ್ನ ಸ್ಪೀಡ್ ಆಗಿ ಓಡಿಸಿದ್ದಾರೆ. ಆದ್ರೂ ಬಿಡದ ಆ ಸಿಂಹ ಕಂಟಿನ್ಯೂಸ್ ಆಗಿ ಚೇಸ್ ಮಾಡಿದೆ. ಸೈಲೆಂಟ್ ಆಗಿದ್ದ ಈ ಮನೆಯ ಬಾಗಿಲನ್ನ ಒಡೆದುಕೊಂಡು ಜಿಂಕೆ ಒಂದು ಒಳಗಡೆ ಬಂದು ಬಿಟ್ಟಿದೆ. ಮನೆಯ ಫ್ಲೋರ್ ಫುಲ್ ನುಣುಪಾಗಿದ್ದರಿಂದ ಆ ಜಿಂಕೆ ಎದ್ದು ನಿಲ್ಲೋಕೆ ಮಾಡಿದ ಎಲ್ಲ ಪ್ರಯತ್ನಗಳು ಫೇಲ್ ಆಗಿವೆ. ಇದರಿಂದ ಸುಸ್ತಾದ ಜಿಂಕೆ ನೆಲದ ಮೇಲೆಯೇ ಮಲಗಿಬಿಟ್ಟಿದೆ. ಜಿಂಕೆಯನ್ನ ಇನ್ನೂ ಜಾಸ್ತಿ ಹೆದರಿಸಬಾರ್ದು ಅಂತ ಮನೆ ಮಾಲೀಕರು ಒಂದು ಮೂಲೆಯಲ್ಲಿ ಸೈಲೆಂಟ್ ಆಗಿ ನಿಂತಿದ್ದಾರೆ. ಹಸುಗಳ ಜೊತೆ ಹೋಗ್ತಾ ಇದ್ದ ಈ ಹೋರಿ ಟ್ರ್ಯಾಕ್ಟರ್ ನೋಡಿದ ತಕ್ಷಣ ಅದನ್ನ ಅಡ್ಡಗಟ್ಟಿ ನಿಂತಿದೆ. ಒಂದು ಕ್ಷಣದಲ್ಲಿ ವೇಗವಾಗಿ ಹೋಗಿ ಟ್ರ್ಯಾಕ್ಟರ್ಗೆ ಗುದ್ದಿದ ತಕ್ಷಣ ಮೇಲಿದ್ದ ಡ್ರೈವರ್ ಹೆದರಿ ಕೆಳಗೆ ಜಂಪ್ ಮಾಡಿದ್ದಾನೆ. ಆ ಹೋರಿ ಟ್ರ್ಯಾಕ್ಟರ್ನ ಎಂಜಿನ್ ಭಾಗವನ್ನ ಬಲವಾಗಿ ಹೊಡೆದು ಡ್ಯಾಮೇಜ್ ಮಾಡಿ ಅಲ್ಲೇ ನಿಂತಿದೆ. ನೋಡೋಕೆ ಇದು ತುಂಬಾ ಭಯಾನಕವಾಗಿದ್ರು ಆ ಹೋರಿ ಓಡುವಾಗ ಅದರ ಕಾಲುಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದು AI ಇಂದ ಮಾಡಿದ ವಿಡಿಯೋ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮನೆಯ ಹಿತ್ತಲಲ್ಲಿದ್ದ ಕೆರೆಯಿಂದ ಸಣ್ಣ ಮೊಸಳೆ ಒಂದು ಬಂದು ಮನೆ ಹಿಂಬಾಗಿಲ ಹತ್ರ ನಿಂತಿದೆ. ಮನೆಯವರೆಲ್ಲ ಹೆದರಿ ನಿಂತಿರುವಾಗ ಅವರ ಸಾಕು ನಾಯಿ ಮಾತ್ರ ಸಖತ್ ಧೈರ್ಯವಾಗಿ ಆ ಮೊಸಳೆಯನ್ನ ನೋಡಿ ಬೊಗಳಿ ಅಲ್ಲಿಂದ ಓಡಿಸಿದೆ. ಗೇಟ್ ಹೊರಗಡೆ ದೊಡ್ಡ ಸೈಜ್ ನ ಹುಲಿಯನ್ನ ನೋಡಿದ ತಕ್ಷಣ ಈ ವ್ಯಕ್ತಿ ಗಬಗಬನೆ ಗೇಟ್ ಕ್ಲೋಸ್ ಮಾಡ್ತಾರೆ. ಇವರು ಬಾಗಿಲು ಹಾಕೋದನ್ನ ನೋಡಿದ ಆ ದೊಡ್ಡ ಹುಲಿ ಇವರ ಮೇಲೆ ದಾಳಿ ಮಾಡೋಕೆ ನೇರವಾಗಿ ಬಂದು ಮಧ್ಯೆ ಗೇಟ್ ಇರೋದನ್ನ ಗಮನಿಸದೆ ಗೇಟ್ಗೆ ಬಂದು ಜೋರಾಗಿ ಹೊಡೆದಿದೆ. ಆ ಇಂಪ್ಯಾಕ್ಟ್ ಗೆ ಗೇಟ್ ಓಪನ್ ಆದ್ರೂ ಗೇಟ್ ಓಪನ್ ಆಗುವಾಗ ಬಂದ ದೊಡ್ಡ ಸೌಂಡ್ ಗೆ ಹೆದರಿ ಹುಲಿ ಅಲ್ಲಿಂದ ಓಡೋಗಿದೆ. ತಮಿಳುನಾಡಿನ ಒಂದು ಫಾರೆಸ್ಟ್ ಏರಿಯಾದಲ್ಲಿ ಶೂಟ್ ಮಾಡಿರೋ ಈ ವಿಡಿಯೋದಲ್ಲಿ ಕೋಪಗೊಂಡ ಕಾಡಾನೆ ಒಂದು ಅರಣ್ಯ ಇಲಾಖೆ ಅಧಿಕಾರಿಗಳ ಜೀಪನ್ನ ಸಖತ್ ಸ್ಪೀಡ್ ಆಗಿ ಚೇಸ್ ಮಾಡ್ತಾ ಇದೆ. ಒಳ್ಳೆ ಟೈಮ್ ಅದು. ರೋಡ್ ಆಗಿದ್ರಿಂದ ಇವರು ಗಾಡಿಯನ್ನ ಫುಲ್ ಸ್ಪೀಡ್ ಆಗಿ ಓಡಿಸಿ ಆನೆಯಿಂದ ಹೇಗೋ ಪಾರಾಗಿದ್ದಾರೆ. ಯಾವುದೋ ಒಂದು ಕಮರ್ಷಿಯಲ್ ಮಾಲ್ ಒಳಗಡೆ 2 ಹಂದಿಗಳು ಆರಾಮಾಗಿ ಒಳಗೆ ಬಂದಿವೆ. ರಿಸೆಪ್ಷನ್ ನಲ್ಲಿದ್ದವರು ಶಾಕ್ ಆಗಿ ಹಂದಿಗಳನ್ನ ನೋಡ್ತಾ ಇದ್ದಾರೆ. ಒಳಗಡೆ ಜನ ಇರೋದನ್ನ ನೋಡಿದ ತಕ್ಷಣ ಆ ಹಂದಿಗಳು ಹೊರಗಡೆ ಹೋಗಿವೆ. ರೋಡ್ ಸೈಡ್ ನಿಲ್ಲಿಸಿದ ಕಾರಿನ ಒಳಗಡೆ ಹತ್ತಿದ ಕರಡಿ ಒಂದು ಒಳಗಿದ್ದ ವಸ್ತುಗಳನ್ನ ಕದೀತಾ ಇದೆ. ಕಾರಿನ ಸುತ್ತಲೂ ಜನ ಇರೋದನ್ನ ನೋಡಿದ್ರು ಸ್ವಲ್ಪನೂ ಹೆದರಿಕೆ ಇಲ್ಲದೆ ಕಿಟಕಿ ಒಳಗಡೆಯಿಂದಲೇ ಕಾರಿನ ಒಳಗಡೆ ಹೋಗ್ತಾ ಇದೆ. ಇಂಡಿಯಾದ ಒಂದು ಹಳ್ಳಿಯಲ್ಲಿ ಫ್ಲಡ್ಸ್ ಬಂದಿದ್ರಿಂದ ಮೊಸಳೆ ಒಂದು ವಾಸ ಇರೋ ಏರಿಯಾಗೆ ಬಂದಿದೆ. ಊರಿನ ಜನರು ಅದರ ಕುತ್ತಿಗೆಗೆ ಹಗ್ಗ ಕಟ್ಟಿ ಅದನ್ನ ಸುರಕ್ಷಿತವಾಗಿ ಮತ್ತೆ ನದಿಗೆ ಎಳೆದೊಯ್ದು ಬಿಟ್ಟಿದ್ದಾರೆ. ಮನೆಗಳಿರೋ ಏರಿಯಾಗೆ ಬಂದ ಈ ಗಂಡು ಜಿಂಕೆ ಒಂದು ಮನೆಯ ಗ್ಲಾಸ್ ಬಾಗಿಲಲ್ಲಿ ತನ್ನದೇ ಪ್ರತಿಬಿಂಬವನ್ನ ನೋಡಿ ಇದು ಇನ್ನೊಂದು ಗಂಡು ಜಿಂಕೆ ಇರಬೇಕು ಅನ್ಕೊಂಡು ವಾರ್ನಿಂಗ್ ಸೌಂಡ್ ಮಾಡ್ತಾ ಇದೆ. ಆದ್ರೂ ಆ ಜಿಂಕೆ ಅಲ್ಲಿಂದ ಕದಲದೆ ಇದ್ದಿದ್ರಿಂದ ಕೋಪಗೊಂಡು ಆ ಬಾಗಿಲಿಗೆ ಹೊಡೆದಿದೆ. ಜನನಿಬಿಡ ಪ್ರದೇಶದಲ್ಲಿ ಹಿಡಿಯಲಾದ ಈ ಕರಡಿಯನ್ನ ಕಾಡಿನ ಒಳಗಡೆ ತಂದು ರಿಲೀಸ್ ಮಾಡ್ತಾ ಇದ್ದಾರೆ. ಪಂಜರದಿಂದ ಹೊರಗೆ ಬಂದ ಕರಡಿ ನೇರವಾಗಿ ಹೋಗಿ ತನ್ನನ್ನ ಶೂಟ್ ಮಾಡೋಕೆ ಇಟ್ಟಿದ್ದ ಕ್ಯಾಮೆರಾ ಮೇಲೆ ದಾಳಿ ಮಾಡಿ ಮುರಿದು ಹಾಕಿದೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.